ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಾನು ಇವತ್ತು ರಾಘಣ್ಣ ಮಂಗಕ್ಕ ಇಲ್ಲಿಲ್ಲ. ಅವ್ರ ಹೊಟ್ಟೆ ನಾನು ಹುಟ್ಟಿದಿರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ಗೆ ಕೊಟ್ಟಿದ್ದಾರೆ. ಅವ್ರು ಇಲ್ಲಿ ಬರ್ದಿರ ಇದ್ರು ಕೂಡ ನನಗೆ ಆ ಬ್ಲೆಸ್ಸಿಂಗ್ಸ್ ವಿಶೇಷನ ಕಲಿಸಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಈ ಸಿನಿಮಾ ಮಾಡೋದಕ್ಕೆ ಕಾರಣ, ನಾನು ರಾಮಾಚಾರಿ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು, ನೀವು ಅಪ್ಪುದು ಕಾಲ್ದು ಟ್ರೈಸೆಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ. ಹೌದು ಸರ್, ನಾನು ನೋಡಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು. ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್. ಸೊ ಅಲ್ಲಿಂದ ನನಗೆ ಒಂದು ಥಾಟ್ ಪ್ರಾಸೆಸ್ ಬಂತು, ಏನಂದರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್. ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ, ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಅಂದರೆ ಎರಡು ಕಾರಣಕ್ಕೆ. ಏನಂದರೆ ನಂಬರ್ ಒನ್, ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಅಪ್ಪು ಸರ್ಗೆ ಟ್ರಿಬ್ಯೂಟ್. ಬೇಸಿಕಲಿ ಈ ಸಿನಿಮಾ ಏನು ಅಂದರೆ ಇಟ್ಸ್ ಅಪ್ಪು ಸರ್ದು ಫುಟ್ಬಾಲ್ ಟೂರ್ನಮೆಂಟ್. ಅದು ತುಂಬ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷನಲ್ ಎಂಡ್ ಆಗುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೋಡಿ, ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್. ಏನು ಅಂದರೆ, ಒಂದು ಸ್ಪೋರ್ಟ್ಸ್. ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಾವು ಅಳವಡಿಸ್ಕೊಬೇಕು, ಇಲ್ಲಾಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ, ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಟ್ರಾವೆಲ್. ಇದೆರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ. ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ. ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗುತ್ತೆ. ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್, ಆ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದು ತುಂಬ ರೇರ್ ಸರ್. ಸೊ ಅಪ್ಪು ಫ್ಯಾನ್ಸ್ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ನಾನು ಮತ್ತು ರಾಘಣ್ಣ ಸೇರಿ, ರಾಘಣ್ಣ ಐ ವಿಲ್ ರೆಫರ್ ಇಮ್ ಅಸ್ ಸ್ಕ್ರಿಪ್ಟ್ ಡಾಕ್ಟರ್ ಅಂತ. ಅಂದರೆ ನಾನು ಸ್ಕ್ರಿಪ್ಟ್ ಮಾಡಿ ಅವ್ರು ನರೇಟ್ ಮಾಡಿದ್ಮೇಲೆ ಅವರಿರೋ ಎಕ್ಸ್ಪೀರಿಯನ್ಸು ನಾನು ಸಾಕಷ್ಟು ಫಿಲಪ್ ಮಾಡಿದ್ದಾರೆ. ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಸರ್. ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಅಪ್ಪು ಸರ್ ಟ್ರಿಬ್ಯೂಟ್ ಇರ್ಬೋದು. ಆಮೇಲೆ ಖಂಡಿತವಾಗ್ಲೂ ಸರ್, ನಿಮ್ಮ ಮನೆಯಲ್ಲಿ ಇರೋ ಪ್ರತಿಯೊಬ್ಬರು ಗಂಡಸರು ಹೋಗ್ತಾರೆ, ಯಾರೋ ಒಬ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ತಾಯಿ ಇರ್ಬೋದು, ತಂಗಿ ಇರ್ಬೋದು. ಸೊ ಆ ರೀತಿಯಲ್ಲಿ ನಮ್ಮ ಮನೇಲೆ ನೋಡಿ, ನಮ್ಮ ವೈಫು ಮೇಘ್ನಾ, ದೇರ್ ಆಲ್ ಸೂಪರ್ ಪವರ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಅವರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಹಾಗೆ ಆ್ಯಂಡ್ ದೆನ್ ಆಲ್ ದಿ ವುಮನ್ ಕನ್ನಡಿಗ, ಎಲ್ಲ ಪ್ರತಿ ಹೆಣ್ಣಿಗೂ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಈ ಸಿನಿಮಾ. ನೀವು ಹೀರೋ ಆದಾಗ ಹೆಸರು ಬಂದು ಮುಹೂರ್ತಕ್ಕೆ ಕ್ಲಾಪ್ ಮಾಡಿದ್ರು. ಅವರು ಕೂಡ ಒಬ್ಬ ಸ್ಪೋರ್ಟ್ಸ್ ಲವರ್. ಆ ಒಡನಾಟ ಏನಾದರೂ ಇಲ್ಲ, ಆ್ಯಕ್ಚುಲಿ ನಾನು ಯಾವತ್ತೂ ಜಾಸ್ತಿ ಹೇಳಿರಲಿಲ್ಲ. ಇವತ್ತಿನ ದಿನ ಪದ ಯೂಸ್ ಮಾಡೋದು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿಲ್ಲ, ಎಷ್ಟು ಕರೆಕ್ಟ್ ಅಂತ. ಬಿಕಾಸ್ ಇವತ್ತು ಅವರು ಇಡೀ ಕರ್ನಾಟಕ ಗಾಡ್ ದೇವ್ರ ಸ್ಥಾನದಲ್ಲಿದ್ದಾರೆ. ಬಟ್ ನಾನು ಅವ್ರು ತುಂಬ ಕ್ಲೋಸ್ ಫ್ರೆಂಡ್ಸು ಸರ್. ಆ ಥ್ಯಾಂಕ್ಸ್ ಪ್ರವೀಣ್ ನಾಯ್ಕ್ ಸರ್ ಹೇಳಬೇಕು. ಅಂದರೆ ಅವ್ರು ಗಳಿಸಿದಂಥ ಒಂದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಅವ್ರು ಗಳಿಸಿದಂಥ ಒಂದು ಪ್ರೀತಿ, ವಿಶ್ವಾಸ, ಅವರ ಒಂದು ಕ್ರೆಡಿಬಿಲಿಟಿ ನನಗೆ ಸಿಕ್ತು. ಸೊ ಅವರು ಮುಹೂರ್ತಮ್ಗೆ ಅಪ್ಪು ಸರ್ ಮತ್ತು ಪಾರ್ವತಮ್ಮ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಪರಿಚಯ ಆಗಿ ವಿವರ್ ಆ್ಯಕ್ಚುಲಿ ಯಾವ ಲೆವೆಲ್ ಕ್ಲೋಸ್ ಅಂದರೆ ನಾವು ಶಾಪಿಂಗ್ ಎಲ್ಲ ಮಾಡಿದ್ವಿ ಒಟ್ಟಿಗೆ. ಬೇಕಾದ್ರೆ ನಾನು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ, ಇದೆಲ್ಲೂ ಶೇರ್ ಮಾಡಿರಲಿಲ್ಲ. ಗರುಡ ಮಾಲಲ್ಲಿ ಈ ಥರ ಅವ್ರು ಬಂದಿದ್ರು. ನಾನು ಫೋನ್ ಮಾಡಿದೆ, ನಾನು ಸಿಂಫನಿ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಹೋದೆ, ಶಾಪಿಂಗಿಗೆ ಬಂದಿದ್ದೀನಿ, ಫ್ರೀ ಇದೆಯಾ ಅಂದರು. ನಾನು ಒಳಗಡೆ ಹೋದೆ. ನನಗೇನಾದ್ರೆ ರಾಜ್ಕುಮಾರ್ ಮಗ ಏನು ಶಾಪಿಂಗ್ ನೋಡ್ಬೋದು ಅಂತ. ಸೊ ಒಳಗಡೆ ಹೋದ್ಮೇಲೆ ಅವ್ರ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರು ಒಂದು ಶರ್ಟ್ ಅವ್ರು ನೋಡ್ತಾರೆ. ನಾನು ಅಂದ್ಕೊಂಡೆ ಅವ್ರು ರೇಟ್ ಗೀಟ್ ನೋಡಲ್ಲ ಅಂತ, ಯಾಕಂದ್ರೆ ರಾಜ್ಕುಮಾರ್ ಮಗ ಅಲ್ವಾ, ರೇಟ್ ನೋಡ್ತಾರೆ. ಓಹ್, ನೋಡ್ತಾರಲ್ಲ ನಮ್ಮ ಥರ ಅಂತ. ಸರಿ. ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ, ಪ್ಯಾಂಟ್ ನೋಡ್ತಾರೆ, 3999 ಇರುತ್ತೆ. ಅದನ್ನು ನಾನು ನೋಟ್ ಮಾಡ್ಕೊಂಡೆ. ಅಂದರೆ ಅವ್ರಿಗೆ ಯಾವುದು ಜಾಸ್ತಿ ದುಡ್ಡು ಅಂತ ಅಂದ್ಬಿಟ್ಟು ಅವ್ರು ಅದನ್ನ ತಗೊಳ್ಳಲ್ಲ, ಬೇರೆದಕ್ಕೆ ಮೂವ್ ಆನ್ ಆಗ್ತಾರೆ. ನಾನು ಆವಾಗ ಕ್ಯೂರಿಯಾಸಿಟಿನ ಅವ್ರನ್ನ ಕೇಳ್ತೀನಿ, ಅಲ್ಲ ಸರ್, ನೀವು 3999 ಜಾಸ್ತಿ ದುಡ್ಡಾ, ಅದೇನು ಏನು ಅನ್ಸುತ್ತೆ ನಿಮ್ಗೆ ಅಂತ. ಆಗ ಅವ್ರು ಹೇಳ್ತಾರೆ, ನೋಡು, ನನಗೆ ಬೇಕು ಅಂತ ಅನ್ಸಿದ್ರೆ ನಾನು ₹1,00,000 ತಗೊಳ್ಳೋ ಅಂಥ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ. ಬಟ್ ಅನಾವಶ್ಯಕವಾಗಿ ನಾನು ತಗೊಳ್ಳಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ಸಾಕು ಚಿಕ್ಕಿದ್ದು ಅಂತ. ಸೊ ಅಲ್ಲಿ ನನಗೇನು ಅರ್ಥ ಆಯಿತು ಅಂದರೆ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅವರು ಒಂದು ದಿ ಹ್ಯಾಡ್ ದ ಕೆಪಾಸಿಟಿ, ಅವರು ದುಡ್ಡು ಕೊಡೋಂಥ ರೆಸ್ಪೆಕ್ಟ್. ಅಂದರೆ ಹಿ ವಾಸ್ ಸೋ ಕಾಮನ್ ಲೈಕ್ ಅಸ್. ನಾವೇನೋ ಅಂದ್ಕೊಂಡಿರ್ತೀವಿ, ರಾಜ್ಕುಮಾರ್ ಮಗ ರೇಟ್ ನೋಡ್ದಿರೋ ತಗೊಂತಾರೆ ಅಂತ. ಬಟ್ ದ್ಯಾಟ್ ಚೇಂಜ್ ಮೀ. ಸೊ ಇವತ್ತು
ಜಂಬಕ್ಕಲ್ಲ, ಬಟ್ ದೇವ್ರ ಬ್ಲೆಸ್ಸಿಂಗ್ ನನ್ನ ಕಣ್ಣಲ್ಲಿ ನೋಡಿದ ಆಸೆ ಪಟ್ಟಿದ್ದು ತಗೊಳ್ಳೋ ಕೆಪಾಸಿಟಿ ನನಗಿದ್ರು ಕೂಡ ಈ ಒಂದು ಇನ್ಸಿಡೆಂಟ್ ನಾನು ಯಾವಾಗಲೂ ನೆನೆಸ್ಕೊಂತೀನಿ ನಾನು. ಸೊ ಟುಡೇ ಐ ಆಮ್ ಫೋರ್ಸ್ ಟು ಬಿ ಹಂಬಲ್. ಯಾಕೆಂದರೆ ಈ ಥರದ ಇನ್ಸಿಡೆಂಟ್ಗಳನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು. ಸೊ ಎಸ್, ಅಪ್ಪು ಸರ್ ಹೇಳ್ದಂಗೆ ಅವ್ರ ಜೊತೆ ಇದೊಂದು ಫ್ರೆಂಡ್ಶಿಪ್ ಮತ್ತು ನನಗಿರೋಂಥ ಫ್ರೆಂಡ್ಶಿಪ್ ವಿತ್ ರಾಘಣ್ಣ ಫ್ಯಾಮಿಲಿ ಅದೆಲ್ಲ ಈಗ ಸಿನಿಮಾದಲ್ಲಿ ಕಾಣಿಸುತ್ತೆ. Okay, any other questions? Sir? Mix. Sir? Photo, group photo. Sandeep?